ಎಲ್ಲರಿಗೂ ನಮಸ್ಕಾರ. ಮಾಡಿಕ್ ಅಕಾಡೆಮಿ ಜಮಖಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ತರಗತಿ ಏನಂತಂದರೆ, ಈಗ ಮುಂಬರುವ ಪೊಲೀಸ್ ಇಲಾಖೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನಾದರೂ ವಿಶೇಷ ಮಾಹಿತಿಯನ್ನು ಕಲೆ ಹಾಕಿ ನಿಮಗೆ ಕೊಡಬೇಕು ಅನ್ನೋ ಉದ್ದೇಶಕ್ಕಾಗಿ ಏನು ಮಾಡಿದೆ ಅಂತಂದರೆ, ಒಂದು ಚಿಕ್ಕದ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಅಂಥ ಒಂದು ಪ್ರಯತ್ನದಲ್ಲಿ ಈ ಪೊಲೀಸ್ ಇಲಾಖೆ ಬಗ್ಗೆನೇ ಮಾಹಿತಿ, ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಬ್ಯಾಜ್ಗಳಾಗಲಿ ಅಥವಾ ಹೈರಾರ್ಕಿ ಅಥವಾ ರ್ಯಾಂಕಿಂಗ್ಗಳಾಗಲಿ ಅಥವಾ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಟ್ರೈನಿಂಗ್ ಸೆಂಟರ್ಗಳಾಗಲಿ ಅಥವಾ ಇನ್ನಿತರ ಮಾಹಿತಿಯನ್ನು ಅಥವಾ ಮೊದಲ IPS ಯಾರು, ಈ ರೀತಿ ಏನೋ ಮಾಹಿತಿಯನ್ನು ಕೇಳ್ತಿರ್ತಾರಲ್ಲ, ಅಥವಾ ಗೃಹ ಮಂತ್ರಿಗಳು ಯಾರು, ಈ ರೀತಿ ಮಾಹಿತಿಯನ್ನು ಕೇಳ್ತಾ ಇರೋದ್ರಿಂದ ಏನು ಮಾಡಿದ್ದೀನಿ, ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕಲೆ ಹಾಕಿ ನಿಮಗೆ ಇವತ್ತಿನ ದಿನದಲ್ಲಿ ಈ ತರಗತಿಯಲ್ಲಿ ನಾನು ಕೊಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಅಂಥ ಚಿಕ್ಕ ಪ್ರಯತ್ನಕ್ಕೆ ಮೊದಲ ಏನಿದೆ ಅಂತ ನೋಡ್ಕೊಂಡು ಹೋಗೋಣ. ಸೊ ಪೊಲೀಸ್ ಅಂದರೆ ಏನು, ಇದು ಸ್ಟ್ಯಾಂಡ್ ಫಾರ್ಮನ್ನು ಇಲ್ಲಿವರೆಗೆ ಕೇಳಿಲ್ಲ, ಜಸ್ಟ್ ಇರಲಿ ಅಂತ ಮಾಹಿತಿಗಾಗಿ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಅಂದರೆ ಪಬ್ಲಿಕ್ ಆಫೀಸರ್ ಫಾರ್ ಲೀಗಲ್ ಇನ್ವೆಸ್ಟಿಗೇಷನ್ಸ್ ಆ್ಯಂಡ್ ಕ್ರಿಮಿನಲ್ ಎಮರ್ಜೆನ್ಸೀಸ್ ಅಂತ ಬರುತ್ತೆ. ದೆನ್ ಕರ್ನಾಟಕ ಪೊಲೀಸ್ ಇಲಾಖೆ ವೆಬ್ಸೈಟ್ www.ksp.gov.in ಅಂದರೆ ಇನ್ ಅಂತ ನಾವು ಹೇಳ್ಬೋದು. ಆಮೇಲೆ ಪೊಲೀಸ್ ಇಲಾಖೆಯು ಇದು ಗೃಹ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತದೆ. ಈಗ ಸದ್ಯ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನಿದ್ದಾರೆ, ಗೃಹ ಇಲಾಖೆ ಖಾತೆಯನ್ನು ವಹಿಸಿಕೊಂಡು ಮಿನಿಸ್ಟರ್ ಆಗಿ ವರ್ಕನ್ನು ಮಾಡ್ತಿದ್ದಾರೆ. ಸೊ ಅದಾದಮೇಲೆ ಪೊಲೀಸ್ ಇದು ರಾಜ್ಯ ಪಟ್ಟಿಯಲ್ಲಿರುವ ಬರ್ತಾ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋ ಉದ್ದೇಶಕ್ಕಾಗಿ ಇದು ರಾಜ್ಯ ಪಟ್ಟಿಯಲ್ಲಿದೆ. ಕರ್ನಾಟಕದಲ್ಲಿರುವ ಒಟ್ಟು ಪೊಲೀಸ್ ಕಮಿಷನರೇಟ್ಗಳು ಎಷ್ಟು ಅಂತಂದರೆ 6 ಇದ್ದಾವೆ. ಸೊ ಅವುಗಳು ಏನೇನಿದ್ದಾವೆ, ಅವುಗಳ ಮುಖ್ಯಸ್ಥರು ಯಾರು, ಹಾಗಾದರೆ ಅವುಗಳ ಗಸ್ತು ಪಡೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೋಡೋಣ. ಒಂದು ಬೆಂಗಳೂರು ಆದಮೇಲೆ ಅದನ್ನು ನಾವು ಮುಖ್ಯಸ್ಥರನ್ನು ADGP ಅಂತ ಕರಿಬೋದು. ಸೊ ಅದಾದಮೇಲೆ ಹೊಯ್ಸಳ, ಇದರ ಗಸ್ತು ಪಡೆಯ ಹೆಸರು ಅಂತಂದರೆ ಹೊಯ್ಸಳ. ಅದಾದಮೇಲೆ ಮೈಸೂರು ಖಂಡದಲ್ಲಿ ಬರ್ತಕ್ಕಂಥ ಈ ಒಂದು ಕಮಿಷನರೇಟ್ ವಲಯದ್ದು ಏನು ಮುಖ್ಯಸ್ಥರು ಅಂತಾರೆ IGP. ಅದಾದಮೇಲೆ ಅಲ್ಲಿ ಬರ್ತಕ್ಕಂಥ ಗಸ್ತು ಪಡೆ ಅಂತಾರೆ ಗರುಡ. ಆಮೇಲೆ ಬೆಳಗಾವಿಯಲ್ಲಿ ಕಂಡುಬರೋದು ಯಾವುದಂತಂದರೆ DIGP. ಆಮೇಲೆ ರಕ್ಷಕ ಅಥವಾ ಹೊಯ್ಸಳ. ಆಮೇಲೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳಂತ ಕರೀತಾರೆ, IGP ಇಲ್ಲಿ ಬರ್ತಾರೆ ಮುಖ್ಯಸ್ಥರಾಗಿ. ಆಮೇಲೆ ಇಲ್ಲಿ ಚಾಲುಕ್ಯ ಅನ್ನೋದು ಏನಿದೆ ಗಸ್ತು ಪಡೆ ಇನ್ನು ನಾವು ನೋಡ್ಬೋದು. ಸೊ ಅಷ್ಟೇ ಅಲ್ಲ, ಇನ್ನು ಮಂಗಳೂರಲ್ಲಿ ಯಾವುದು ಕಂಡುಬರುತ್ತೆ, ಸಾಗರ ಮತ್ತು IGP ಇದರ ಮುಖ್ಯಸ್ಥರಾಗಿದ್ದಾರೆ. ಕಲಬುರ್ಗಿ ಆಮೇಲೆ DIGP ಅವರು ಇದರ ಮುಖ್ಯಸ್ಥರಾಗಿದ್ದಾರೆ. ಸೊ ರಾಷ್ಟ್ರಕೂಟ ಎಂಬುದು ಇದ್ರ ಗಸ್ತು ಪಡೆಯಾಗಿದೆ. ಕರ್ನಾಟಕ ಪೊಲೀಸ್ದಲ್ಲಿರುವ ಪೊಲೀಸ್ ವಲಯಗಳೆಷ್ಟು, ಈಗ ನಾವು ನೋಡಿದ್ದು ಕಮಿಷನರೇಟ್ಗಳು. ಆಮೇಲೆ ಪೊಲೀಸ್ ವಲಯಗಳೆಷ್ಟು ಅಂದರೆ 7 ಪೊಲೀಸ್ ವಲಯಗಳನ್ನು ನಾವು ಕಾಣಬಹುದು. ಸೊ ಪೂರ್ವ ವಲಯ ದಾವಣಗೆರೆಯಲ್ಲಿ ಕಂಡುಬರುತ್ತೆ. ಅದರಲ್ಲಿ ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ ಮತ್ತು ಹಾವೇರಿ ಜಿಲ್ಲೆಗಳನ್ನು ನಾವು ಕಾಣ್ಬೋದು. ಸೊ ಪಶ್ಚಿಮ ವಲಯ ಇದು ಮಂಗಳೂರಿನಲ್ಲಿ ಕಂಡುಬರುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಚಿಕ್ಕಮಗಳೂರು ಮತ್ತು ಉಡುಪಿ ಜಿಲ್ಲೆಗಳನ್ನು ನಾವು ಈ ಒಂದು ವಲಯದಲ್ಲಿ ಕಾಣ್ಬೋದು. ಉತ್ತರ ವಲಯ ಎಲ್ಲಿ ಕಂಡುಬರುತ್ತೆ ಅಂದರೆ ಬೆಳಗಾವಿಯಲ್ಲಿ ಕಂಡುಬರುತ್ತೆ. ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಧಾರವಾಡ ಮತ್ತು ಗದಗಗಳನ್ನು ಒಳಗೊಂಡಿರ್ತಕ್ಕಂಥ ವಲಯ ಇದು. ದಕ್ಷಿಣ ವಲಯ ಅಂತಂದರೆ ಇದು ಮೈಸೂರಿನಲ್ಲಿ ಕಂಡುಬರುತ್ತೆ. ಮೈಸೂರು, ಕೊಡಗು, ಮಂಡ್ಯ, ಹಾಸನ, ಚಾಮರಾಜನಗರಗಳನ್ನು ಇದು ಏನು ಮಾಡಿದೆ ಒಳಗೊಂಡಿರ್ತಕ್ಕಂಥದ್ದು. ಸೊ ಅದಾದಮೇಲೆ ಕೇಂದ್ರ ವಲಯ ಅಂತ ನಾವು ಕರಿತೀವಿ. ಕೇಂದ್ರ ವಲಯ ಅಂತಂದರೆ ಇದು ಬೆಂಗಳೂರಿನಲ್ಲಿ ಕಂಡುಬರುತ್ತೆ. ಬೆಂಗಳೂರಿನ ಕೇಂದ್ರ ವಲಯ ತುಮಕೂರು, ಕೋಲಾರ, ರಾಮನಗರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರುಗಳನ್ನು ಒಳಗೊಂಡ ವಲಯ ಅಂತ ನಾವು ಹೇಳ್ಬೋದು. ಈಶಾನ್ಯ ವಲಯ ಅಂತಂದರೆ ಕಲಬುರಗಿಯಲ್ಲಿ ಕಂಡುಬರುತ್ತೆ. ಇದು ಕಲಬುರಗಿ, ಬೀದರ್, ಯಾದಗಿರಿಯನ್ನು ಒಳಗೊಂಡಿದೆ. ಬಳ್ಳಾರಿ ವಲಯವನ್ನು ಬಳ್ಳಾರಿಯಲ್ಲಿ ಕಂಡುಬರುತ್ತೆ. ಇದು ಬಳ್ಳಾರಿ ಮತ್ತು ರಾಯಚೂರುಗಳನ್ನು ಒಳಗೊಂಡಿದೆ. ಸೊ ಮತ್ತು ಕೊಪ್ಪಳ, ವಿಜಯನಗರಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಬಳ್ಳಾರಿ ಜಿಲ್ಲೆ ಅಂತ ನಾವು ಹೇಳ್ಬೋದು. ಅದಾದಮೇಲೆ ನಮಗೆ ಇಂಪಾರ್ಟೆಂಟ್ ಆಗೋದು ಏನಂತಾರೆ, ಮತ್ತು ಜಿಲ್ಲಾ ಪೊಲೀಸ್ ಆಡಳಿತವು ಪೊಲೀಸ್ ವರಿಷ್ಠಾಧಿಕಾರಿಯವರ ನೇತೃತ್ವದಲ್ಲೇ ಇರುತ್ತೆ. ಅಂದರೆ SP ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತ ನಾವು ಕರಿತೀವಿ. ಇವರು IPS ಅಂದರೆ IAS ಎಕ್ಸಾಮ್ ಮೂಲಕ ಏನಾಗುತ್ತೆ ಆಯ್ಕೆಯಾಗಿ ಬರ್ತಾರೆ. ಮೊದಲು ಪ್ರಿಲಿಮಿನರಿ ಇರುತ್ತೆ, ನೆಕ್ಸ್ಟ್ ಯಾವುದು ಮೇನ್ಸ್ ಎಕ್ಸಾಮ್ ಇರುತ್ತೆ, ಮುಖ್ಯ ಪರೀಕ್ಷೆ. ಅದಾದಮೇಲೆ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂಲಿ ಸೆಲೆಕ್ಷನ್ ಆದರೆ ಅವರಿಗೆ ಏನು ಮಾಡ್ತಾರೆ ಅಂದರೆ ಟ್ರೈನಿಂಗನ್ನು ಕೊಡ್ತಾರೆ. ಎಲ್ಲಿ ಕೊಡ್ತಾರೆ ಅಂದರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಟ್ರೈನಿಂಗ್ ಸೆಂಟರ್ ಇದೆಯಲ್ಲ ಹೈದರಾಬಾದ್ನಲ್ಲಿ, ಅಲ್ಲಿ ಕೊಡ್ತಾರೆ. ಆಮೇಲೆ ರಾಜ್ಯ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಪೊಲೀಸ್ ಮತ್ತು ಮಹಾನಿರ್ದೇಶಕರು, DGP ಆ್ಯಂಡ್ IGP ಅಂತ ನಾವು ಕರಿತೀವಿ. ಅದಾದಮೇಲೆ ಕರ್ನಾಟಕದಲ್ಲಿನ ಒಟ್ಟು ಪೊಲೀಸ್ ಜಿಲ್ಲೆಗಳು ಎಷ್ಟಂದರೆ 32. ಆಮೇಲೆ 32ನೇ ಪೊಲೀಸ್ ಜಿಲ್ಲೆ ಇತ್ತೀಚೆಗೆ ಯಾವುದಂದರೆ 2021ರಲ್ಲಿ ಆಗಿದೆ. ಅದು ವಿಜಯನಗರ ಜಿಲ್ಲೆ ಅಂತ ನಾವು ಹೇಳ್ಬೋದು, ವಿಜಯನಗರ ಜಿಲ್ಲೆ. ಅದಾದಮೇಲೆ ಪ್ರತಿ ಜಿಲ್ಲೆಗೆ ಜಿಲ್ಲಾ ಸಶಸ್ತ್ರ ಮೀಸಲು DAR ಪಡೆ ಐತಿ.
ಇರುತ್ತೆ, ಅದು ಮೀಸಲು ಪಡೆ, ಸಶಸ್ತ್ರ ಮೀಸಲು ಪಡೆ ಇರುತ್ತೆ ಜಿಲ್ಲೆಯಲ್ಲಿ. ಆಮೇಲೆ ಪೊಲೀಸ್ ಇಲಾಖೆಗೆ ಗಸ್ತು ವಾಹನಗಳು ಬಂದಾಗ ಮಹೇಂದ್ರ ಬೊಲೆರೋ ಇರುತ್ತೆ, ಸುಜುಕಿ ಎರ್ಟಿಗಾ ಇರುತ್ತೆ, ಆಮೇಲೆ ಚೌರ್ಲೆಟ್ ಟವೆರಾ ಅಂದರೆ ಟೊಯೋಟಾ ಕಂಪ್ನಿದು, ಆಮೇಲೆ ಟೊಯೋಟಾ ಕಂಪ್ನಿದು ಇನ್ನೊಂದು ಇನೋವಾ ಕೂಡ ಇರುತ್ತೆ. ಸೊ ಸಾರಿಗೆ ವ್ಯವಸ್ಥೆ 1928ರಲ್ಲಿ ಸೈಕಲ್ಗಳನ್ನು ಹೊಂದಿದ್ದ ಪೊಲೀಸ್ ಇಲಾಖೆ ಇಂದು ತನ್ನದೇ ಆದ ಸಾರಿಗೆ ವ್ಯವಸ್ಥೆಯನ್ನು ಪಡೆದಿದೆ. 1929ರಿಂದ ಇದು, ಹೌದಾ, ಮುಂಚೆ ಇರಲಿಲ್ಲ ಇದು. ಆಮೇಲೆ 20ರಿಂದ 30ರಲ್ಲಿ ಬರೀ 3 ಬಸ್ಸುಗಳನ್ನು ಹೊಂದಿದ್ದ ಇಲಾಖೆ ಇಂದು ಬಸ್ಸು, ಟೆಂಪೋ, ಜೀಪು, ಮೋಟಾರು, ಸೈಕಲ್ ವಾಹನಗಳನ್ನು ಇದು ಹೊಂದಿದೆ. ಸರಾಗವಾಗಿ ಅನೇಕ ವಾಹನಗಳು ಏನು ಮಾಡ್ತಾ ಇದ್ದಾರೆ, ಕೊಂಡ್ಕೊಳ್ತಾ ಇದ್ದಾರೆ. ವಾಹನಗಳ ದುರಸ್ತಿ, ಚಾಲಕರಿಗೆ ತರಬೇತಿ ಹೊಣೆಯನ್ನು ಈ ಶಾಖೆ ನಿರ್ವಹಿಸ್ತೈತಿ ಈ ಒಂದು ವಿಷಯದಲ್ಲಿ. ಸೊ ಪ್ರಸ್ತುತ ಪೊಲೀಸ್ ಇಲಾಖೆಯಲ್ಲಿ ಹೊಸ ಮೋಟಾರು ಸಾರಿಗೆ ವಾಹನಗಳನ್ನು ಖರೀದಿ ಮಾಡಲಿಕ್ಕೆ ಘಟಕಗಳಿಗೆ ಹಂಚಿಕೆ ಮಾಡಲಾಗಿದ್ದು ಅವುಗಳ ಮುಖಾಂತರ ಏನು ಮಾಡುತ್ತೆ, ತುರ್ತು ಪ್ರತಿಕ್ರಿಯೆಗಾಗಿ ಬೆಂಬಲ ವ್ಯವಸ್ಥೆಯನ್ನು ಹೊಂದಿದೆ. ಅದಾದಮೇಲೆ ಮತ್ತೆ ಇನ್ನೊಂದು ಹೆದ್ದಾರಿ ಗಸ್ತು ವಾಹನಗಳನ್ನು ಹೊಂದಿದೆ. ಆಮೇಲೆ ಪಿಂಕ್ ಹೊಯ್ಸಳ ಮಹಿಳೆಯರ ಸುರಕ್ಷತೆಗಾಗಿರ್ತಕ್ಕಂಥ ವಾಹನ, ಹೊಯ್ಸಳ ಠಾಣಾ ಗಸ್ತಿಗಾಗಿರ್ತಕ್ಕಂಥ ವಾಹನ, ಗರುಡು ಗಸ್ತಿಗಾಗಿರ್ತಕ್ಕಂಥ ಮೈಸೂರು ಒಂದು ವಿಭಾಗಕ್ಕಿದೆ. ಆಮೇಲೆ ಚೆನ್ನಮ್ಮ ಗಸ್ತಿಗಾಗಿರ್ತಕ್ಕಂಥ ವಾಹನ ಇದು ಹುಬ್ಬಳ್ಳಿ ಧಾರವಾಡನಲ್ಲಿ ಕಾರ್ಯನಿರ್ವಹಿಸ್ತೈತಿ. ಆಮೇಲೆ ಇತ್ಯಾದಿ ಸೇವೆಗಳಲ್ಲಿ ಸಾರ್ವಜನಿಕರಿಗೆ ನೀಡಲಾಗುತ್ತಿದೆ. ನಗರ ಸಶಸ್ತ್ರ ಮೀಸಲು ಪಡೆ ಏನೈತಲ್ಲ ಇದು ಬೆಂಗಳೂರು ಮತ್ತು ಮೈಸೂರು, ಮಂಗಳೂರು, ಆಮೇಲೆ ಬೆಳಗಾವಿ, ಹುಬ್ಬಳ್ಳಿ ಧಾರವಾಡನಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು. F138 ಆರ್ಮ್ಡ್ ರಿಸರ್ವ್ ಮೌಂಟೆಡ್ ಪೊಲೀಸ್ ಕೂಡ ಕಾರ್ಯನಿರ್ವಹಿಸ್ತದೆ. ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂತಂದರೆ ಮೈಸೂರಿನಲ್ಲಿದೆ. ಆಮೇಲೆ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ KSRP, ಹೌದಾ, 12 ಬಟಾಲಿಯನ್ಗಳನ್ನು ಒಳಗೊಂಡಿದೆ. ಸೊ ಎಷ್ಟು ಬಟಾಲಿಯನ್ಗಳನ್ನು ಒಳಗೊಂಡಿದೆ ಅಂದರೆ 12 ಬಟಾಲಿಯನ್ಗಳನ್ನು ಒಳಗೊಂಡಿದೆ. ಕರ್ನಾಟಕದಲ್ಲಿ 2 IRB ಬಟಾಲಿಯನ್ಗಳಿವೆ. ಒಂದು ಮುನಿರಾಬಾದ್ ಅಂದರೆ ಕೊಪ್ಪಳ ಜಿಲ್ಲೆಯಲ್ಲಿ ಕಂಡುಬರುತ್ತೆ, ಇನ್ನೊಂದು ವಿಜಯಪುರ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥವು. ಸೊ ಅದಾದಮೇಲೆ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ CSP ಅಂತ ನಾವು ಏನು ಕರಿತೀವಿ, 1999ರಲ್ಲಿ ಸ್ಥಾಪನೆಯಾಗಿದೆ. ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ವರಿಷ್ಠಾಧಿಕಾರಿ ಅವರ ನೇತೃತ್ವದಲ್ಲೇ ಇರತಕ್ಕಂಥದ್ದು. ಆಮೇಲೆ PSI ಅನ್ನು, ಹೌದಾ, ಇಲ್ಲಿ ಏನಂತ ಕರೀತಾರೆ, ವಾಕಿ ಅಂತ ಕರೀತಾರೆ. ಆಮೇಲೆ CPI ಅನ್ನು ಚಾರ್ಲಿ ಅಂತ ಕರೀತಾರೆ. ಸೊ ಅದಾದಮೇಲೆ ಇಂಪಾರ್ಟೆಂಟ್ ಆಗೋದು ಏನಂತಾರೆ, ಮತ್ತೆ ನಮಗೆ ಪೊಲೀಸ್ ಕಮಿಷನರ್ಗೆ ಕಾಂಪೋಲ್ ಅಂತ ಕರೀತಾರೆ. ಆಮೇಲೆ ಡೆಪ್ಕಾಮ್ ಅಂತೇಳಿ ಯಾರನ್ನ DCP ಅವರನ್ನು ಕರೀತಾರೆ. ACP ಅಥವಾ DYSP ಅನ್ನು ಏಬಲ್ ಅಂತ ಕರೀತಾರೆ, ಸಮರ್ಥ ಅಂತ ಅರ್ಥ. ಆಮೇಲೆ ಬೆಂಗಳೂರು ಸಿಟಿ ಪೊಲೀಸ್ ಸ್ಥಾಪನೆಯಾಗಿದ್ದು 1963ರಲ್ಲಿ ಇದು ಸ್ಥಾಪನೆ ಆಗುತ್ತೆ. ಕರ್ನಾಟಕ ಪೊಲೀಸ್ ಕಾಯ್ದೆ ಜಾರಿಗೆ ಬಂದಿದ್ದೆ 1963ರಲ್ಲಿ. ಆಮೇಲೆ ಕರ್ನಾಟಕ ಪೊಲೀಸ್ ಕಾಯ್ದೆ ಜಾರಿಯಾಗಿದ್ದು ಯಾವಾಗಂದರೆ 1965ರಲ್ಲಿ. ಸೊ ದೇಶದ ಮೊದಲ ಮಹಿಳಾ DG ಆ್ಯಂಡ್ IGP ಅಂತಂದರೆ ಕಾಂಚನಾ ಚೌಧರಿ ಭಟ್ಟಾಚಾರ್ಯ ಅವರು. ಅದಾದಮೇಲೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ ಪ್ರತಿ ವರ್ಷ ಏಪ್ರಿಲ್ 2ರಂದು ಆಚರಣೆ ಮಾಡ್ತೀವಿ. ಆಮೇಲೆ ಪೊಲೀಸ್ ಹುತಾತ್ಮರ ದಿನ ಅಕ್ಟೋಬರ್ 21ರಂದು ಆಚರಣೆ ಮಾಡ್ತೀವಿ ಪ್ರತಿ ವರ್ಷ. ಅಷ್ಟೇ ಅಲ್ಲ, ಕರ್ನಾಟಕದ ಮೊದಲ ಮಹಿಳಾ DG ಆ್ಯಂಡ್ IGP ಅಂದರೆ ನೀಲಮಣಿ N ರಾಜು ಅವರು. ಆಮೇಲೆ ಭಾರತದ ಮೊದಲ IPS ಅಧಿಕಾರಿ ಅಂದರೆ ಕಿರಣ್ ಬೇಡಿ ಇವರು. ಪುದುಚೇರಿ ಅಥವಾ ಪಾಂಡಿಚೇರಿಯಲ್ಲಿ ಏನಾಗಿದ್ರು ಅಂದರೆ ಲೆಫ್ಟಿನೆಂಟ್ ಗವರ್ನರ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದರು. ಸೊ ಅದಾದಮೇಲೆ ಎರಡನೇ ಅವರು ಯಾರಂದರೆ ಕಾಂಚನಾ ಭಟ್ಟಾಚಾರ್ಯ ಅಂತ ನಾವು ಹೇಳ್ಬೋದು. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ನೇರ ನೇಮಕಾತಿಯಾದ ಮಹಿಳಾ PSI ಯಾರಂತಾರೆ, ಇಂದಿರಾ ಅಂತ ನಾವು ಹೇಳ್ತೀವಿ. ಸೊ ಬೆಂಗಳೂರಿನ ಒಂದು ನಗರ ಇದೆ, ಆ ಬೆಂಗಳೂರು ನಗರದ ಮೊದಲ ಕಮಿಷನರ್ ಅಂದರೆ C ಚಾಂಡಿ ಅವರು. ಆಮೇಲೆ ಕರ್ನಾಟಕದ ಮೊದಲ IGP ಅಂದರೆ L ರಿಕೆಟ್ಸ್ ಅಂತ ಹೇಳ್ಬೋದು. ಸೊ ಇಷ್ಟಾದಮೇಲೆ ನಮಗೆ ಮತ್ತೆ ಮಹತ್ವದ ವಿಷಯ ಏನಂತಾರೆ, ಕರ್ನಾಟಕದ ಕೇಡರ್ಗೆ ಆಯ್ಕೆಯಾದ ಮೊದಲ ಮಹಿಳಾ IPS ಅಂದರೆ ಜೀಜಾ ಹರಿಸಿಂಗ್ ಅವರು. ಕರ್ನಾಟಕದ ಮೊದಲ ಸೈಬರ್ ಪೊಲೀಸ್ ಠಾಣೆ ಎಲ್ಲಿ ಕಂಡು ಬರ್ತೈತೆ ಅಂದರೆ ಇದು ಬೆಂಗಳೂರಿನಲ್ಲಿ ಕಂಡು ಬರುತ್ತೆ. ಭಾರತದಲ್ಲಿ CBIಯನ್ನು ಪ್ರಾರಂಭಿಸಿದವರು ಧರ್ಮನಾಥ್ ಪ್ರಸಾದ್ ಕೊಹ್ಲಿ ಅಂತೇಳಿ. ಇವರು ಮೊದಲ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನನ್ನು ಪ್ರಾರಂಭ ಮಾಡ್ತಾರೆ. ಭಾರತದ ಮೊದಲ CBIನ ಮೊದಲ ಮುಖ್ಯಸ್ಥರಾದ ಧರ್ಮನಾಥ್ ಪ್ರಸಾದ್ ಕೊಹ್ಲಿ ಅವರೇ ಸ್ಥಾಪನೆ ಮಾಡಿ ಅವರೇ ಏನು ಮಾಡ್ತಾರೆ, ಮುಖ್ಯಸ್ಥರಾಗಿರ್ತಾರೆ. CBIನ ಮೊದಲ ಮಹಿಳಾ ಮುಖ್ಯಸ್ಥೆ ಅಂತಂದರೆ ಅರ್ಚನಾ ರಾಮ್ ಸುಂದರಂ ಅಂತ ನಾವು ಹೇಳ್ತೀವಿ. ಸೊ CBIಯನ್ನು ಪಂಜರದ ಗಿಳಿ ಅಂತ ಕರೀತಾರೆ ಇಲ್ಲಿ, ಹೌದಾ, ಪಂಜರದ ಗಿಳಿ ಅಂತಾರೆ. ಕರ್ನಾಟಕದ ಮೊದಲ ಮಹಿಳಾ IPS D ರೂಪಾ ಅಂತ ಹೇಳ್ತೀವಿ. ಅದಾದಮೇಲೆ SC ST ಅವರ ಮೇಲಿನ ದೌರ್ಜನ್ಯದ ಪ್ರಕರಣಗಳನ್ನು ಯಾರು ನೋಡ್ಕೊಂಡು ಹೋಗ್ತಾರೆ ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಅಟ್ರಾಸಿಟಿ ಆ್ಯಕ್ಟ್ ಏನು ಬರುತ್ತಲ್ಲ ಅದಕ್ಕೆ 1986 ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರೊಸೀಜರನ್ನು ಮಾಡೋರು ಯಾರು ಅಂದರೆ DYSP ದರ್ಜೆ ಅಧಿಕಾರಿಗಳು ಮಾತ್ರ ಮಾಡ್ತಾರೆ, ಬೇರೆಯವರಿಗೆ ಯಾರಿಗೂ ಅಧಿಕಾರ ಇಲ್ಲ. ಪೊಲೀಸ್ ಇಲಾಖೆಯಲ್ಲಿ ವಲಯದ ಮುಖ್ಯಸ್ಥರು IGP ದರ್ಜೆ ಬರುತ್ತೆ. ಸೊ IGP ದರ್ಜೆ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾರೆ. ಅದಾದಮೇಲೆ ದೇಶದ ಮೊದಲ ತೃತೀಯ ಲಿಂಗಿ, ಹೌದಾ, ದೇಶದ ಮೊದಲ ತೃತೀಯ ಲಿಂಗಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್
ಕಾನಿಯಾ ಅಂತ ನಾವು ಹೇಳ್ತೀವಿ. ಭಾರತದ ಮೊದಲ ಮಹಿಳಾ ಪೊಲೀಸ್ ಠಾಣೆ ಕೇರಳದ ಕೋಜಿಕೋಡ್ ಅಂತ ನಾವು ಕರಿತೀವಿ. 1973 ಇದು ಸ್ಥಾಪನೆ ಆಗುತ್ತೆ. ಅದಾದಮೇಲೆ ಕರ್ನಾಟಕ ರಾಜ್ಯದ ಮೊದಲ ಮಹಿಳಾ ಪೊಲೀಸ್ ಠಾಣೆ ಬೆಂಗಳೂರಿನ ಹಲಸೂರು ಗೇಟ್ನಲ್ಲಿ ಸ್ಥಾಪನೆ ಆಗುತ್ತೆ 1994ರಲ್ಲಿ. ಅದಾದಮೇಲೆ ಅಂತ ನಾವು ಏನು ಕರಿತೀವಿ, ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅಂತ ಕರಿತೀವಿ. ಇದು 1968ರಲ್ಲಿ ಸ್ಥಾಪನೆ ಆಗುತ್ತೆ. ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ. ಹೌದಾ. ಈ ಅಂದರೆ ಹೊರಗಡೆ ಇಂಟೆಲಿಜೆನ್ಸನ್ನು ಮಾಡ್ತದೆ. CVC ಅಂದರೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂತ ನಾವು ಕರಿತೀವಿ. ಇದು ಸ್ಥಾಪನೆ ಆಗಿದ್ದು 1964ರಲ್ಲಿ. ಇದು ಸ್ಥಾಪನೆ ಆಗಿದ್ದು ಯಾರ ಸಮಿತಿಯ ರೆಕಮೆಂಡೇಷನ್ ಮೇಲೆ ಅಂದರೆ ಶಿಫಾರಸಿನ ಮೇರೆಗೆ, ಅಂದರೆ ಕೆ ಸಂತಾನಂ ಸಮಿತಿಯ ಶಿಫಾರಸಿನ ಮೇಲೆಗೆ ಇದು ಸ್ಥಾಪನೆ ಆಗುತ್ತೆ. CBI ಏನಿದೆ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಏನಿದೆ, ಇದು 1963ರಲ್ಲಿ ಸ್ಥಾಪನೆ ಆಗುತ್ತೆ. CBI ಅಧಿಕಾರಿಗಳಿಗೆ ತರಬೇತಿ ನೀಡುವ ಸ್ಥಳ ಅಂತಾರೆ ಗಾಜಿಯಾಬಾದ್, ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿದೆ. ಅವರು ಅಲ್ಲಿ ಆ ತರಬೇತಿ ಕೇಂದ್ರದಲ್ಲಿ CBIನ ಅಧಿಕಾರಿಗಳಿಗೆ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ನ ಅಧಿಕಾರಿಗಳಿಗೆ ಏನು ಮಾಡ್ತಾರೆ, ತರಬೇತಿಯನ್ನು ನೀಡ್ತಾರೆ. ಇಂಟರ್ಪೋಲ್ ಯಾವಾಗ ಸ್ಥಾಪನೆ ಆಗುತ್ತೆ, 1923ರಲ್ಲಿ ಸ್ಥಾಪನೆ ಆಗುತ್ತೆ. ಫ್ರಾನ್ಸ್ನ ಲಯಾನಾ ಅಂತ ಕರೀತಾರೆ. ಸೊ ಭಾರತದಲ್ಲಿ ಇಂಟರ್ಪೋಲ್ನ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸುವ ಸಂಸ್ಥೆ ಅಂದರೆ CBI ಅಂತ ನಾವು ಹೇಳ್ಬೋದು. ಭಾರತದ ಮೊದಲ ಪೊಲೀಸ್ ಮ್ಯೂಸಿಯಂ ಎಲ್ಲಿ, ಚಾಣಕ್ಯಪುರಿ, ನವದೆಹಲಿ. ಹೌದಾ, ನವದೆಹಲಿಯಲ್ಲಿ ಕಂಡುಬರುತ್ತೆ. ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಎಲ್ಲಿ ಕಂಡುಬರುತ್ತೆ ಅಂದರೆ ಇದು ಹೈದರಾಬಾದ್ನಲ್ಲಿ ಕಂಡುಬರುತ್ತೆ. ಸೊ ಇದನ್ನು ರಾಷ್ಟ್ರೀಯ ಪೊಲೀಸ್ ಸಂಸ್ಥೆ ನವದೆಹಲಿಯ ರಾಷ್ಟ್ರೀಯ ಪೊಲೀಸ್ ವಿಶ್ವವಿದ್ಯಾಲಯ ನೋಯ್ಡಾ ಅಥವಾ ನೊಯ್ತಾ ಉತ್ತರ ಪ್ರದೇಶನಲ್ಲಿ ಕಂಡುಬರುತ್ತೆ. ಮಿಲಿಟರಿ ಸಿಬ್ಬಂದಿಗಳ ತರಬೇತಿ ಕೇಂದ್ರ ಕಾಲೇಜ್ ವೆಲ್ಲಿಂಗ್ಟನ್ನಲ್ಲಿ ಕಂಡುಬರುತ್ತೆ. ಸೊ ವೆಲ್ಲಿಂಗ್ಟನ್ನಲ್ಲಿ ಕಂಡುಬರುತ್ತೆ. ಅದಾದಮೇಲೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಇರುವುದು ಎಲ್ಲಿ ಅಂದರೆ ಡೆಹ್ರಾಡೂನಲ್ಲಿ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಇರುತ್ತೆ. ಇವು ಇಂಪಾರ್ಟೆಂಟ್, ಯಾಕಂದರೆ ಇವು ಸಂಸ್ಥೆಗಳನ್ನ ಕೇಳ್ತಿರ್ತಾರೆ ಪರೀಕ್ಷೆಯಲ್ಲಿ, ಸ್ವಲ್ಪ ಗಮನ ಹರಿಸಿ. ಪೊಲೀಸ್ ಇಲಾಖೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕ ಮಾಡಿಕೊಳ್ಳುವ ಹುದ್ದೆಗಳು ಯಾವುವು ಅಂದರೆ PC ಪೊಲೀಸ್ ಕಾನ್ಸ್ಟೇಬಲ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಆಮೇಲೆ ACP, DYSP, SP. ಹೌದಾ, SP ಏನಿದೆ ಇದರಿಂದ ಬರುತ್ತೆ, IAS ಇಂದ ಬರುತ್ತೆ, IPS ಅಂತ ನಾವು ಹೇಳ್ತೀವಿ. ಆಮೇಲೆ ACP ಅಥವಾ DYSP ಏನಿದೆ ರಾಜ್ಯದ KPSC ಮೂಲಕ ನಾವೇನು ಮಾಡ್ತೀವಿ, ನೇಮಕವನ್ನು ಮಾಡ್ತೀವಿ. ಸೊ ಅದಾದಮೇಲೆ ಇಂಪಾರ್ಟೆಂಟಾಗಿ ಮತ್ತೆ ಪೊಲೀಸ್ ಇಲಾಖೆಗೆ ಒಳಾಡಳಿತ ಎಂದು ಕರೀತಾರೆ. ಆಮೇಲೆ 1965 ಏಪ್ರಿಲ್ 2ರಂದು ಕರ್ನಾಟಕ ಪೊಲೀಸ್ ಕಾಯ್ದೆ ಜಾರಿಗೆ ಬಂದ ಪ್ರಯುಕ್ತ ಪ್ರತಿ ವರ್ಷ ನಾವೇನು ಮಾಡ್ತೀವಿ, ಪೊಲೀಸ್ ಧ್ವಜ ದಿನವನ್ನು ಏಪ್ರಿಲ್ 2ರಂದು ಆಚರಣೆ ಮಾಡ್ತೀವಿ. ಪೊಲೀಸರು ವಾಹನಗಳ ವೇಗವನ್ನು ಪರೀಕ್ಷಿಸಲು ಇಂಟರ್ ಸೆಕ್ಟರ್ ವಾಹನಗಳನ್ನು ಬಳಸ್ತಾರೆ. ಹೌದಾ, ಇಂಟರ್ ಸೆಕ್ಟರ್ ವಾಹನಗಳು. ಅದಾದಮೇಲೆ ಭಾರತದ ಅತ್ಯುನ್ನತ IPS ಅಧಿಕಾರಿ IBಯ ಮಹಾನಿರ್ದೇಶಕರಾಗಿರ್ತಾರೆ. ಆಮೇಲೆ ಪೊಲೀಸರ ವಾರದ ಪೆರೇಡ್ ಯಾವಾಗಲೂ ಸೋಮವಾರ ಶುಕ್ರವಾರ ನಡೀತಾ ಇರುತ್ತೆ. ಪ್ರಸ್ತುತ ಕರ್ನಾಟಕದ ಪೊಲೀಸ್ DG ಆ್ಯಂಡ್ IGP ಅಲೋಕ್ ಮೋಹನ್ ಅವರಿದ್ದಾರೆ. ಸೊ ಅದಾದಮೇಲೆ ಪ್ರಸ್ತುತ ಬೆಂಗಳೂರು ಪೊಲೀಸ್ ಆಯುಕ್ತರು ಯಾರಂದರೆ B ದಯಾನಂದ್ IPS. ಆಮೇಲೆ ASIA 1 ನಕ್ಷತ್ರ ಅಂದರೆ ಸ್ಟಾರ್ ಇರುತ್ತೆ. ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅವರಿಗೆ ಯಾವುದು ಇರುತ್ತೆ ಅಂದರೆ ಸಿಂಗಲ್ ಸ್ಟಾರ್ ಇರ್ತದೆ. ಸೊ ಅದಾದಮೇಲೆ PSIಗೆ 2 ನಕ್ಷತ್ರಗಳಿರ್ತವೆ, PST ಹೇಗಿದೆ ಅದು. ಆಮೇಲೆ DYSP ಅಥವಾ CPIಗೆ 3 ನಕ್ಷತ್ರಗಳಿರ್ತವೆ, ಅಂದರೆ ಸ್ಟಾರ್ ಅಂತ ನಾವು ಕರಿತೀವಿ. ಸೊ ಕ್ರಮಾನುಗತ ಅಧಿಕಾರಿಗಳು ಬಂದಾಗ ನಮಗೆ ಉನ್ನತ ಅಧಿಕಾರಿಯಿಂದ ಕೆಳ ಹಂತಕ್ಕೆ ಹೋಗೋಣ. ಒಂದು ಡೈರೆಕ್ಟರ್ ಜನರಲ್, ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂತ ನಾವು ಕರಿತೀವಿ, DG ಆ್ಯಂಡ್ IGP. ಸೊ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ADGP ಅಂತ ಕರಿತೀವಿ. ತದನಂತರದಲ್ಲಿ ಬರುವ ಕೆಳ ಹಂತದ ಪೋಸ್ಟು, ಇವರ ಕೆಳ ಹಂತದಲ್ಲಿ ಬರುವ ಪೋಸ್ಟ್ ಅಂದರೆ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್. ಆಮೇಲೆ ಪೊಲೀಸ್ ಉಪ ಮಹಾನಿರೀಕ್ಷಕರು DIG. ಆಮೇಲೆ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿ SSP. ಆಮೇಲೆ ಇವ್ರ ನಂತರ ಬರೋರು ಯಾರಂದರೆ SP ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಅಡಿಷನಲ್ SP ಅಂತ ಕೂಡ ಕರೀತಾರೆ. ಆಮೇಲೆ ಸಹಾಯಕ SP ಅಂತ ಕೂಡ ಕರೀತಾರೆ ಇನ್ನೊಬ್ಬರನ್ನ. ಸೊ ಅಥವಾ ಡೆಪ್ಟಿ SP ಬರ್ತಾರೆ. KSP ನಂತರ ಉಪನಿರ್ದೇಶಕರು ಬರ್ತಾರೆ. ಸೊ ಪೊಲೀಸ್ ಇನ್ಸ್ಪೆಕ್ಟರ್, ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಕೂಡ ಕರೀತಾರೆ. PI ಅಥವಾ CPI ಅಂತ ಕೂಡ ಕರೀತಾರೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತ ಕೂಡ ಕೆಳಹಂತದ ಪೋಸ್ಟು. ಆಮೇಲೆ ಸಹಾಯಕ ಪೊಲೀಸ್ ಉಪನಿರೀಕ್ಷಕರು ಅವರು ಬರ್ತಾರೆ. ಆಮೇಲೆ ಹೆಡ್ ಕಾನ್ಸ್ಟೇಬಲ್ HC ಮತ್ತು ಕಾನ್ಸ್ಟೇಬಲ್ ಪ್ರೈಮರಿ ಹಂತದ ಪೋಸ್ಟ್ ಅಂತ ನಾವು ಹೇಳ್ಬೋದು. ಸೊ ಇದಾದ ಮೇಲೆ ಮೀಸಲು ಪೊಲೀಸ್ ಪಡೆ ಏನಿದೆ ನಮ್ಮಲ್ಲಿ, ಅದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಮೀಸಲು ಪೊಲೀಸ್ ಪಡೆ, ಅದನ್ನು ರಾಜ್ಯದಲ್ಲಿ ಮೀಸಲು ಪೊಲೀಸ್ ಪಡೆ ಕಂಡುಬರುತ್ತೆ. ಆಮೇಲೆ ಸ್ಟೇಟ್ ಇಂಪೀರಿಯಲ್ ಸೇವೆಗೆ ಪತ್ತೆ ಹಚ್ಚುತ್ತಾರೆ, ಮೈಸೂರು ಸ್ಟೇಟು. ಆಮೇಲೆ ಇಲ್ಲಿ ಆಗಲೇ ನಾನು ಹೇಳಿದ್ನಲ್ಲ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಇದು ಬ್ಯಾಜ್ಗಳು ಮತ್ತು ಗೆಜೆಟೆಡ್ ಮತ್ತು ನಾನ್ ಗೆಜೆಟೆಡ್ಗೆ ಸಂಬಂಧಪಟ್ಟಂತೆ.
ಸೊ ಅವುಗಳು ಒಳಗೊಂಡಿರ್ತಕ್ಕಂಥವು. ಪ್ರತಿ ಜಿಲ್ಲೆಯಲ್ಲಿ ಸಶಸ್ತ್ರ ಮೀಸಲು ಪೊಲೀಸ್ ಪಡೆಯನ್ನು ನಾವು ಏನು ಮಾಡ್ಬೋದು, ಕಾಣ್ಬೋದು. ಸಶಸ್ತ್ರ ಮೀಸಲು ಪೊಲೀಸ್ ಪಡೆಗಳನ್ನು ನಾವು ಕಾಣಬಹುದು. ಬೆಂಗಳೂರು, ಮೈಸೂರು, ಅದಾದಮೇಲೆ ಯಾವುದು ಮಂಗಳೂರು, ಬೆಳಗಾವಿ ಮತ್ತು ಹುಬ್ಬಳ್ಳಿ ಧಾರವಾಡಗಳಲ್ಲಿ ಏನು ಮಾಡ್ಬೋದು, ನಗರ ಸಶಸ್ತ್ರ ಮೀಸಲು CIR ಪಡೆಗಳನ್ನು ನಾವು ಕಾಣ್ಬೋದು. ವಿಶೇಷ ಕಾರ್ಯಪಡೆ ಅಂತ ಕರಿತೀವಿ, ಹೌದಾ, ಅದು ನಮ್ಮಲ್ಲಿ ಕಂಡುಬರುತ್ತೆ. ವಿಶೇಷ ಕಾರ್ಯಪಡೆ ಏನಿದೆ ನಮ್ಮಲ್ಲಿ ಕಂಡುಬರ್ತದೆ. ಸೊ ಎಲ್ಲೆಲ್ಲ ಕಂಡುಬರ್ತದೆ ಅಂತಂದರೆ ಅದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಬೇಕಾದ್ರೆ, ಸೊ ಕರ್ನಾಟಕ ಆರ್ಮ್ಡ್ ರಿಸರ್ವ್ ಮೌಂಟೆಡ್ ಪೊಲೀಸ್ ಮೈಸೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರತಕ್ಕಂಥದ್ದು. ಸೊ ಅಷ್ಟೇ ಅಲ್ಲ, ಕರಾವಳಿಯಲ್ಲಿ ಭದ್ರತಾ ಪೊಲೀಸ್ ಇದೆ. ಅದಾದಮೇಲೆ ಸರ್ಕಾರಿ ರೈಲ್ವೆ ಪೊಲೀಸ್ ಇದೆ. ಆಮೇಲೆ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಇದೆ, KSRP ಅಂತ ಕರಿತೀವಿ. ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಿಂದ ನೇತೃತ್ವವನ್ನು ವಹಿಸುತ್ತದೆ. ಅಷ್ಟೆಲ್ಲ ಪ್ರಧಾನ ಕಚೇರಿಯಲ್ಲಿ ಇನ್ಸ್ಪೆಕ್ಟರ್ ಅಂತ ಏನು ಕರಿತೀವಿ, ಅವರು ಜನರಲ್ ಮತ್ತು ಒಬ್ಬ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ನವರು ಸಹಾಯಕರಾಗಿ ಇರ್ತಾರೆ. ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಬಟಾಲಿಯನ್ಗಳು ಎಷ್ಟಂದರೆ 12 ಆಗಲೇ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದೆ. ಬೆಂಗಳೂರಿನಲ್ಲಿ 4 ಮತ್ತು ಮೈಸೂರಿನ ಬೆಳಗಾವಿ, ಕಲಬುರಗಿ, ಮಂಗಳೂರು, ಶಿವಮೊಗ್ಗ, ಸಿಗ್ಗಾಂವ್, ಹಾಸನ ಮತ್ತು ತುಮಕೂರಿನಲ್ಲಿ ತಲಾ 1 ಬಟಾಲಿಯನ್ಗಳು ಮತ್ತು ಮುನಿರಾಬಾದ್ ಮತ್ತು ವಿಜಯಪುರದಲ್ಲಿದೆ. ಭಾರತೀಯ ರಿಸರ್ವ್ ಬಟಾಲಿಯನ್ ಇದೆ, ವಿಶೇಷವಾಗಿ ರಚಿಸಲಾದ ಮೀಸಲು ಪಡೆ. ಇದು ಉತ್ತಮ ತರಬೇತಿ ಪಡೆದ ಸ್ಟ್ರೈಕಿಂಗ್ ಫೋರ್ಸ್ ಅಂತ ನಾವು ಹೇಳ್ಬೋದು. ಕರ್ನಾಟಕದ ಪೊಲೀಸ್ ತರಬೇತಿ ಕೇಂದ್ರಗಳು ಎಲ್ಲೆಲ್ಲಿ ಕಂಡುಬರ್ತವೆ ಅಂತಂದರೆ, ಒಂದು ಕರ್ನಾಟಕ ಪೊಲೀಸ್ ಅಕಾಡೆಮಿ, ಇದು ಮೈಸೂರಿನಲ್ಲಿ ಕಂಡುಬರುತ್ತೆ. ಇದನ್ನು ಆಲ್ರೆಡಿ ಪರೀಕ್ಷೆಯಲ್ಲಿ ಕೇಳಿದರೆ. ಪೊಲೀಸ್ ತರಬೇತಿ ಶಾಲೆಗಳಿರುವ ಸ್ಥಳಗಳಂತಾರೆ, ಒಂದು ಚನ್ನಪಟ್ಟಣ ರಾಮನಗರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಖಾನಾಪುರ್, ಇದು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ, ಹೌದಾ. ಐಮಂಗಲ ಮತ್ತು ಇದು ಚಿತ್ರದುರ್ಗದಲ್ಲಿ ಕಂಡುಬರುತ್ತೆ. ಪೊಲೀಸ್ ತರಬೇತಿ ಕಾಲೇಜು ನಾಗನಹಳ್ಳಿ, ಇದು ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಸೊ ಇದಾದಮೇಲೆ ಸಶಸ್ತ್ರ ಪೊಲೀಸ್ ತರಬೇತಿ ಶಾಲೆ ಯಲಹಂಕ, ಇದು ಬೆಂಗಳೂರಿನಲ್ಲಿ ಕಂಡುಬರುತ್ತೆ. ತಾತ್ಕಾಲಿಕ ಪೊಲೀಸ್ ತರಬೇತಿ ಶಾಲೆ ನವನಗರ, ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇದು ನಮ್ಮ ಹೆಮ್ಮೆ. ಸೊ CCT ತರಬೇತಿ ಕೇಂದ್ರ ಕೂಡ್ಲು ಮತ್ತು ಆಗರ, ಇವೆರಡು ಕೇಂದ್ರಗಳು ಕಂಡುಬರ್ತವೆ. ಸೊ ANF ಏನಿದೆ ತರಬೇತಿ ಕೇಂದ್ರ, ಇದು ಕಾರ್ಕಳ, ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಅದಾದಮೇಲೆ ಸಂಚಾರಿ ತರಬೇತಿ ಕೇಂದ್ರ ಬೆಂಗಳೂರಿನಲ್ಲಿ ಕಂಡುಬರುತ್ತೆ. ವೈರ್ಲೆಸ್ ತರಬೇತಿ ಕೇಂದ್ರ ಬೆಂಗಳೂರು ಮತ್ತು ಪೊಲೀಸ್ ಡ್ರೈವಿಂಗ್ ಸ್ಕೂಲ್ ಕೂಡ ಇರೋದು ಬೆಂಗಳೂರಿನಲ್ಲೇ. ಸೊ ಮೇಂಟೆನೆನ್ಸ್ ಸ್ಕೂಲ್ ಒಂದು ಬರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ, ಅದು ಕೂಡ ಎಲ್ಲಿದೆ ಅಂದರೆ ಬೆಂಗಳೂರಿನಲ್ಲಿದೆ. ಪೊಲೀಸ್ ಸುಧಾರಣೆಗೆ ಸಂಬಂಧಿಸಿದ ಆಯೋಗಗಳು, ಆಮೇಲೆ ರೆಚಿರೋ ಆಯೋಗ 1998, ಪದ್ಮನಾಭಯ್ಯ ಸಮಿತಿ 2000ನೇ ಇಸ್ವಿಯಲ್ಲಿ ಬರುತ್ತೆ. VS ಮಳಿಮಠ್ ಸಮಿತಿ 2002ನೇ ಇಸ್ವಿಯಲ್ಲಿ ಬರುತ್ತೆ. ಸೋಲಿ ಸೊರಾಬ್ಜಿ ಸಮಿತಿ 2005ನೇ ಇಸ್ವಿಯಲ್ಲಿ ಬರುತ್ತೆ. ಧರ್ಮವೀರ್ ಸಮಿತಿ 1977ರಲ್ಲಿ ಬರುತ್ತೆ. ಆಮೇಲೆ ತುಂಬ ಇಂಪಾರ್ಟೆಂಟ್ ಆಗೋದು ಪೊಲೀಸ್ ವೇತನ ಪರಿಷ್ಕರಣೆ ಆಗುತ್ತೆ ಇಲ್ಲಿ, ಹೌದಾ, ಔರಾದ್ಕರ್ ವರದಿಯ ಮೂಲಕ. ಅದು ಔರಾದ್ಕರ್ ಸಮಿತಿ 2016 ಅಂತ ನಾವು ಹೇಳ್ಬೋದು. ಸೊ ಕರ್ನಾಟಕ ಪೊಲೀಸ್ ಹುದ್ದೆಗಳು ಯಾವ್ಯಾವು ಅಂತಂದರೆ DG ಆ್ಯಂಡ್ IGP, ಇದ್ರ ಬಗ್ಗೆ ನಾನು ಆಗಲೇ ಹೇಳಿದೆ, ಅದೇ ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ, ಮತ್ತೇನಿಲ್ಲ ಇದರಲ್ಲಿ. ಸೊ ಆಗಲೇ ಇರೋದನ್ನು ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಇದನ್ನು ಇಂಗ್ಲೀಷಲ್ಲಿ ಮಾಡಿದ್ದೀನಿ. ಸೊ CBI ಯಾವಾಗ ಸ್ಥಾಪನೆ ಆಯಿತು ಅದರ ಬಗ್ಗೆ ಏನು ಮಾಡಿದ್ದೀನಿ ಡಿಟೇಲ್ ಮಾಹಿತಿಯನ್ನು. ಪೊಲೀಸ್ ಇಲಾಖೆಗಳ ಸ್ಥಾಪನಾ ದಿನಗಳು, ಸೊ ಅಂಥ ದಿನಗಳು ಇಂಪಾರ್ಟೆಂಟಾಗಿ ಯಾವುದು ಅಂತಂದರೆ, ಒಂದು CBI 1963 ಏಪ್ರಿಲ್ 1ರಂದು ಸ್ಥಾಪನೆ ಆಗುತ್ತೆ. ಆಮೇಲೆ 1968 ಸೆಪ್ಟೆಂಬರ್ 21ರಂದು ಸ್ಥಾಪನೆ ಆಗುತ್ತೆ. CVC ಬಂದು 1964 ಫೆಬ್ರವರಿ 11, ಹೌದಾ. ಇಂಟರ್ಪೋಲ್ ಬಂದು 1923 ಸೆಪ್ಟೆಂಬರ್ 27ಕ್ಕೆ, ಅಂದರೆ ಇದು ಸ್ವಾತಂತ್ರ್ಯಕ್ಕಿಂತಲೂ ಮುಂಚೆನೇ ಸ್ಥಾಪನೆ ಆಗಿರ್ತಕ್ಕಂಥದ್ದು. IPC ಇದು ಕೂಡ 1860 ಏಪ್ರಿಲ್ 1, IPC 1862 ಜನವರಿ 1ರಂದು ಜಾರಿಯಾಗುತ್ತೆ. ಸೊ NCC 1948 ಜುಲೈ 15 ಬರುತ್ತೆ. ಹೋಮ್ ಗಾರ್ಡು 1946 ಡಿಸೆಂಬರಲ್ಲಿ ಬರುತ್ತೆ. BSF 1965 ಡಿಸೆಂಬರ್ 1ರಂದು ಸ್ಥಾಪನೆ ಆಗುತ್ತೆ. ಇವು ಎಲ್ಲ ದಿನಾಚರಣೆಗಳನ್ನ ಆಚರಿಸಲು ಸಲುವಾಗಿ. CRPF 1939 ಜುಲೈ 27, CISF 1969 ಮಾರ್ಚ್ 10, ಆಮೇಲೆ NIA ಏನಿದೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಿದೆ ಅದು 2008 ಡಿಸೆಂಬರ್ 31ರಂದು ಬರುತ್ತೆ. UPSC ಏನಿದೆ 1926 ಅಕ್ಟೋಬರ್ 1ರಂದು ಸ್ಥಾಪನೆ. ಪೊಲೀಸ್ ಹುದ್ದೆಗೆ ಸಂಬಂಧಿಸಿದ ಶಬ್ದಗಳು ವಿಸ್ತೃತ ರೂಪ ಒಂದೊಂದು ಸಲ ನೋಡೋಣ. ಕೇಳ್ತಾನೆ BCP ಅಂತ ಕೇಳ್ತಾನೆ, ಬೆಂಗಳೂರು ಸಿಟಿ ಪೊಲೀಸ್ ಅಂತ ಹೇಳ್ಬೋದು. ಆಮೇಲೆ CR ಸಿಟಿ ಆರ್ಮ್ಡ್ ರಿಸರ್ವ್, DR ಡಿಸ್ಟಿಕ್ ಆರ್ಮ್ಡ್ ರಿಸರ್ವ್, KSRP ಅಂತಾರೆ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್. ಆಮೇಲೆ KSISF ಅಂತ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳ್ಬೋದು. RAF ಅಂತ ಹೇಳ್ತೀವಿ, ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಅಂತ ಹೇಳ್ತೀವಿ. ಆಮೇಲೆ CPC ಅಂತಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, APC ಅಂತಂದರೆ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್, IRB ಅಂತಂದರೆ ಇಂಡಿಯನ್ ರಿಸರ್ವ್ ಬಟಾಲಿಯನ್, ದೆನ್ NIA ಅಂದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, NCC ಅಂದರೆ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ ಅಂತ ಹೇಳ್ತೀವಿ. ಆಮೇಲೆ RSI ಅಂತಂದರೆ ರಿಸರ್ವ್ ಸಬ್ ಇನ್ಸ್ಪೆಕ್ಟ್ರು, KSP ಕರ್ನಾಟಕ ಸ್ಟೇಟ್ ಪೊಲೀಸು, NCRB ಅಂತಂದರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಂತ ನಾವು ಹೇಳ್ತೀವಿ. ಸೊ ಅದಾದಮೇಲೆ ಮತ್ತೆ
DC ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತ ಹೇಳ್ತೀವಿ. IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸು, IFS ಇಂಡಿಯನ್ ಫಾರೆಸ್ಟ್ ಸರ್ವಿಸು, ಇಂಡಿಯನ್ ಫಾರಿನ್ ಸರ್ವಿಸು, ಅದಾದಮೇಲೆ IPS ಇಂಡಿಯನ್ ಪೊಲೀಸ್ ಸರ್ವಿಸ್ ಅಂತ ಹೇಳ್ತೀವಿ. FIR ಅಂದರೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತ ಹೇಳ್ತೀವಿ, ಪ್ರಥಮ ವರ್ತಮಾನ ವರದಿ ಅಥವಾ ಪ್ರಥಮ ಮಾಹಿತಿ ವರದಿ ಅಂತ ಹೇಳ್ಬೋದು. CID ಅಂದರೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೋದು. ಆಮೇಲೆ COD ಅಂತಾರೆ ಕ್ರಾಪ್ಸ್ ಆಫ್ ಡಿಟೆಕ್ಟಿವ್ ಅಂತ ಹೇಳ್ಬೋದು, ಕಾರ್ಪ್ಸ್ ಆಫ್ ಡಿಟೆಕ್ಟಿವ್. IB ಅಂತಾರೆ ಇಂಟೆಲಿಜೆನ್ಸ್ ಬ್ಯೂರೋ, BS ಅಂತಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳ್ಬೋದು. CISF ಅಂತಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸು, CBI ಅಂದರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ITBP ಅಂತಾರೆ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಅಂತ ನಾವು ಹೇಳ್ತೀವಿ. ಆಮೇಲೆ CRPF ಅಂತಾರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಹೇಳ್ತೀವಿ. ರಾ ಅಂತಂದರೆ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಏನಿದೆ ಇದು ಯಾವಾಗಲೂ ಬಾಹ್ಯ ಕಾರ್ಯವನ್ನು ಮಾಡುತ್ತೆ. IPC ಬಂದು ಇಂಡಿಯನ್ ಪ್ಯಾನಲ್ ಕೋಡ್ ಅಂತ ಹೇಳ್ತೀವಿ. CCB ಅಂದರೆ ಸೆಂಟ್ರಲ್ ಕ್ರೈಮ್ ಬ್ರ್ಯಾಂಚ್ ಅಂತ ನಾವು ಹೇಳ್ತೀವಿ. ಆಮೇಲೆ ಪೊಲೀಸ್ ಕರ್ತವ್ಯದ ಕುರಿತು ಮಾಹಿತಿಯನ್ನು ಹೇಳಬೇಕಾದ್ರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಧ್ಯೇಯವಾಕ್ಯ ಅಂದರೆ ಸತ್ಯಮೇವ ಜಯತೆ, ಸತ್ಯಕ್ಕೆ ಜಯ ಅಂತಿದೆ. ಬೆಂಗಳೂರು ನಗರ ಪೊಲೀಸ್ ಇಲಾಖೆಯ ಧ್ಯೇಯವಾಕ್ಯ ನಾವು ಸೇವೆ ಮಾಡುತ್ತೇವೆ, ನಾವು ರಕ್ಷಿಸುತ್ತೇವೆ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಮತ್ತು ಯಾವುದೇ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ತುರ್ತು ಸಹಾಯಕ್ಕಾಗಿ ಏನು ಮಾಡ್ಬೋದು, 112ಗೆ ಕರೆ ಮಾಡಿ ಏನು ಮಾಡ್ಬೋದು, ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಬೋದು. ಅದಾದಮೇಲೆ 27x7 ಡ್ಯೂಟಿ 24x7 ಏನು ಮಾಡ್ತಾರೆ ಇವರು ಡ್ಯೂಟಿಯನ್ನು ಮಾಡ್ತಾರೆ, ಕ್ಷಮೆ ಇರಲಿ. ಆಮೇಲೆ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯ ಧ್ಯೇಯವಾಕ್ಯ ಏನಂತಂದರೆ ಅದರ ಧ್ಯೇಯವಾಕ್ಯ ಸತ್ಯ ಸೇವಾ ಸುರಕ್ಷಣಂ. ಸೊ ಪೊಲೀಸ್ ಸೂಪ್ರಿಟೆಂಡೆಂಟ್ ಆಗಬೇಕಾದ್ರು ಸೂಪರಿಂಟೆಂಡೆಂಟ್ ಆಗಿದೆ. ಸೊ ಸೂಪ್ರಿಟೆಂಡೆಂಟ್ SP ಅಂತ ಏನು ಕರಿತೀವಿ, ಅವ್ರ ಕಚೇರಿಯನ್ನು ಹೌದಾ ಮೊದಲು ಲಾರ್ಡ್ ವಿಲಿಯಂ ಬೆಂಟಿಂಕು ರದ್ದುಗೊಳಿಸ್ತಾರೆ, ಆದರೆ ಕಾರ್ನ್ವಾಲಿಸ್ ಅದನ್ನು ಕ್ರಿಯೇಟ್ ಮಾಡಿರ್ತಾರೆ. ಹೆಡ್ ಕಾನ್ಸ್ಟೇಬಲ್ ಮತ್ತು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ನಡುವಿನ ಸಂಘರ್ಷದ ಸಂದರ್ಭದಲ್ಲಿ ನೀವು ಘಟನೆಯನ್ನು ಯಾರಿಗೆ ವರದಿ ಮಾಡಬೇಕಂದ್ರೆ ಈ ರೀತಿ ಪ್ರಶ್ನೆ ಏನಾದರೂ ಬಂದರೆ ಆವಾಗ ನಾವು ಇದನ್ನು ಸಬ್ ಇನ್ಸ್ಪೆಕ್ಟರ್ಗೆ ಏನು ಮಾಡಬೇಕಾಗತ್ತಾ, ವರದಿಯನ್ನು ಮಾಡಬೇಕಾಗತ್ತಾ. ತದನಂತರದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಪೊಲೀಸ್ ಠಾಣೆಯ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂದರೆ ಸಬ್ ಇನ್ಸ್ಪೆಕ್ಟರ್ ಆಗಿ ಇದ್ದವರು ಕಾರ್ಯನಿರ್ವಹಿಸ್ತಾರೆ, ಮುಖ್ಯಸ್ಥರಾಗಿ ಠಾಣಾ ಮುಖ್ಯಾಧಿಕಾರಿ. ಆಮೇಲೆ ಭಾರತೀಯ CID ಪಿತಾಮಹ ಅಂತೇಳಿ ಯಾರನ್ನು ಕರಿತಾರೆ, ರಾಯ್ ಬಹದ್ದೂರ್ ಪಂಡಿತ್ ಶಂಭುನಾಥ್ ಅವರನ್ನು ನಾವೇನು ಮಾಡ್ತೀವಿ CIDಯ ಪಿತಾಮಹ ಅಂತ ಕರಿತೀವಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಸ್ಥಾಪನೆಯಾಗಿದ್ದಲ್ಲ ಅಂದರೆ ಸೆಪ್ಟೆಂಬರ್ 9, 1948 ಸ್ಥಾಪನೆ ಆಗುತ್ತೆ. ಇದಿರೋದು ಹೈದರಾಬಾದ್ನಲ್ಲಿ. IPS ಟ್ರೈನಿಂಗ್ ಇಲ್ಲೇ ಕೊಡ್ತಾರೆ. ಸೊ ಪೊಲೀಸ್ ಕರ್ತವ್ಯದ ಕುರಿತು ಮತ್ತಷ್ಟು ಮಾಹಿತಿ ಹೇಳಬೇಕಾದ್ರೆ ಇಂಪೀರಿಯಲ್ ಪೊಲೀಸ್ ಎಂಬ ಹೆಸರಿನಲ್ಲಿದ್ದ ಭಾರತೀಯ ಪೊಲೀಸ್ ಸೇವೆ ಇದು ಮುಂದೆ ಬದಲಾಗುತ್ತಾ. ಆಮೇಲೆ IAS ಪರೀಕ್ಷೆಯನ್ನು 1858ರಲ್ಲಿ ಇಂಪೀರಿಯಲ್ ಸಿವಿಲ್ ಸೇವೆಗಾಗಿ ಸ್ಥಾಪಿಸಲಾಗುತ್ತೆ. 1950ರಲ್ಲಿ ಇದನ್ನು ಭಾರತೀಯ ಆಡಳಿತ ಸೇವೆ ಅಂತೇಳಿ ಬದಲಾಯಿಸಲಾಗುತ್ತೆ. ಮೊದಲ ಕಿರಿಯ IPS ಅಧಿಕಾರಿ ಯಾರಂದರೆ ಇವರು ಗುಜರಾತ್ನಿಂದ ಆಯ್ಕೆಯಾಗ್ತಾರೆ, ಸಫಿನ್ ಹಸನ್ ಅಂತೇಳಿ 22ನೇ ವಯಸ್ಸಿಗೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೆಟ್ಸ್ ಮೀಟ್ ಅಗೇನ್ ಇನ್ ನೆಕ್ಸ್ಟ್ ಕ್ಲಾಸ್.